ಇದರ ಅರ್ಥ ಅವ್ರು ಸಾಫ್ಟ್ ಕಾರ್ನರ್, ಹಿಂದುತ್ವದ ಸಾಫ್ಟ್ ಕಾರ್ನರ್ ವಾದವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಬಗ್ಗೆ ಇವರಿಬ್ಬರು ಯಾರು ಯೋಗೇಂದ್ರ ಯಾದವ್ ಮತ್ತು ಪ್ರಶಾಂತ್ ಭೂಷಣ್ ಅವರು ದೂರ ಸರಿಸ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಮೋಸ ಮಾಡಿದ್ದಾರೆ ಅವರು ಅನ್ನೋಂಥ ಕಾರಣಕ್ಕೆ. ಅದೇ ಇರಲಿ, ಆದರೆ ಇವತ್ತಿನ ಮಟ್ಟಿಗೆ ಈ ದೇಶದಲ್ಲೇ ಭಾಜಪವನ್ನು ಬಿ ಜೆ ಪಿನ ಎದುರಿಸ್ತಾ ಇದ್ದರೆ ಅದು ಮೊದಲನೇದಾಗಿ ರಾಹುಲ್ ಗಾಂಧಿ ಅವ್ರಿಗೆ, ಎರಡನೇದಾಗಿ ಕೇಜ್ರಿವಾಲ್ ಅವರಿಗೆ. ಇವರಿಬ್ಬರು ಒಂದಾದರೆ ಆಗುವುದಿಲ್ಲ, ಮತ್ತೆ ಒಂದಾದರೆ ನಿಶ್ಚಿತವಾಗಿಯೂ ಮುಂಬರುವ 2029 ಚುನಾವಣೆಯಲ್ಲಿ ಮೋದಿ ಅವರಿಗೆ ದೊಡ್ಡ ಎದುರಳೆ ಆಗ್ತಾರೆ, ಕಂಟಕರಾಗ್ತಾರೆ ಅನ್ನೋದ್ರ ಎರಡು ಮಾತಿಲ್ಲ. ಈ ಮಾತನ್ನು ಅವ್ರು ಗಮನಿಸಬೇಕಾಗ್ಯದ. ಅದೇ ಕಾಲಕ್ಕೆ ಕಾಂಗ್ರೆಸ್ ಆದರೂ ಸಹಿತ ಆದರೆ ರಾಹುಲ್ ಕಾಂಗ್ರೆಸ್ ಇವತ್ತು ಸೇವಾದಾರವನ್ನು ಪುನರುಜ್ಜೀವನಗೊಳಿಸಬೇಕಾಗ್ಯದ, ಜನರಲ್ಲಿ ಆದರ್ಶದ ಗುಣಗಳನ್ನು ಬೆಳೆಸೋ ಪ್ರಯತ್ನ ಮಾಡಬೇಕಾಗ್ಯದ, ಗಾಂಧೀಜಿಯವರು ಗ್ರಾಮ ರಾಜ್ಯದ ಬಗ್ಗೆ, ಗ್ರಾಮಗಳ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸಬೇಕಾಗ್ಯದ, ರೈತರಿಗೆ ಮಾರ್ಕೆಟ್ ಮಾಡಿಕೊಡ್ಬೇಕಾಗ್ಯದ, ಮತ್ತು ಎಲ್ಲ ಮಕ್ಕಳಿಗೆ ಫ್ರೀ ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡಬೇಕಾಗ್ಯದ. ಅದೇ ಕಾಲಕ್ಕೆ ಆರೋಗ್ಯ, ಫ್ರೀ ಎಜುಕೇಷನ್ ಅಂದರೆ ಶಿಕ್ಷಣ, ಅದೇ ಕಾಲಕ್ಕೆ ಇವೆರಡರ ಜೊತೆಗೆ ರೈತನಿಗೆ ಮಾರುಕಟ್ಟೆ ಮಾಡುವಂಥ ಕೆಲಸವನ್ನು ನಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು, ಕೇಜ್ರಿವಾಲ್ ಮಾಡಿದರೆ ಇತಿಹಾಸ ಪುರುಷರಾಗ್ತಾರಲ್ಲ, ಎರಡು ಮಾತಿಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಟ್ಕೊಂಡು ಇವ್ರ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ಜನಗಳಿಗೆ ಮತ್ತೊಮ್ಮೆ ಚಿಂತನೆ ಮಾಡಬೇಕಾಗಿದೆ. ಮೋದಿಯವರು ಟೀಕಿಸೋಕ್ಕಿಂತಲೂ ಇವತ್ತು ಮೋದಿಯವ್ರಿಗಿಂತಲೂ ಯಾರು ಉತ್ತಮರು ಅಥವಾ ಮೋದಿನೇ ಉತ್ತಮನ ಅನ್ನೋದು ನಿಮಗೆ ಬಿಟ್ಟಂಥ ವಿಷಯ. ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟು ಮಾಡಿರಿ. ನೀವು ಮಾಡ್ತಾ ಇರಬೇಕು. ನಮ್ಮ ದೋಷಗಳು ನಮ್ಗೆ ಗೊತ್ತಾಗ್ತಾ ಇರ್ತಾವೆ. ಟೀಕೆಗಳು ಬಂದಷ್ಟು ಮನುಷ್ಯ ತಿದ್ದುಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಸಂದರ್ಭ ನೆನಪಿಸ್ತಾ, ಅದಕ್ಕಾಗಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.